Camera. Preeti Patil. ರಾಜ್ಯದಲ್ಲಿ ಅತಿ ಹೆಚ್ಚು ಮತದಾರನ ಹೊಂದಿದಂಥ ಬೆಳಗಾವಿ ಜಿಲ್ಲೆಯಲ್ಲಿ ಮತದಾನ ಆರಂಭ ಆಗಿರುವಂಥದ್ದು ಬೆಳಗ್ಗೆ ಸುಮಾರು 7 ಗಂಟೆಯಿಂದ ಆರಂಭ ಆಗಿದಂಥ ಮತದಾನ ಬಹಳಷ್ಟು ಕಡೆ ಒಂದು 2-3 ಕಡೆ ಏನಾಗಿದೆ ಅಂತಂದರೆ EVM ಮಷಿನ್ ಕೈ ಕೊಟ್ಟಿದೆ. ಬಹಳಷ್ಟು ಕಡೆ ಎಲ್ಲ ಕೂಡ ಮತದಾನ ಸುಗಮವಾಗಿದೆ. ಎಲ್ಲ ವಿಚಾರವಾಗಿ ಮಾತಾಡೋಕ್ಕೆ ಸ್ಥಳೀಯ ಶಾಸಕರಾದ ಅಭಯ್ ಪಾಟೀಲ್ ಅವರಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ತಾರೆ. ಸರ್, ಈಗ ತಾವು ದಂಪತಿ ಸಮೇತವಾಗಿ ಬಂದು ಮತದಾನ ಮಾಡಿದ್ರಿ, ಏನು ಹೇಳಿ? ಒಂದು ಪ್ರತಿಯೊಬ್ಬರು ಮತದಾನ ಮಾಡಬೇಕು. ಯಾಕಂದರೆ ತಮ್ಮ ಮುಂದಿನ ಭವಿಷ್ಯದ ನಿರ್ಮಾಣಕ್ಕಾಗಿ ಮತದಾನದಿಂದ ಮತದಾನ ಮಾಡಬೇಕಾಗ್ತದೆ. ಮತದಾನದಿಂದ ದೂರ ಹಿಡಿಬಾರ್ದು. ಅದಕ್ಕೆ ಯಾಕಂದ್ರೆ ಭಾಳಷ್ಟು ಜನ ಬಿಸಿಲದ ಯಾಕೆ ಹೋಗಬೇಕು ಅನ್ನೋವಂಥ ಮನಸ್ಥಿತಿ ಒಳಗಿದ್ರೆ ಒಂದು ಬಿಸಿಲ ತಪ್ಸಕ್ಕೆ ಹೋಗಿ ಮುಂದಿನ ಭವಿಷ್ಯದ ಕತ್ತಲ ಮಾಡ್ಕೋಬಾರ್ದು ಅನ್ನೋ ವಿನಂತಿ ಮಾಡಿಕೊಂಡು ಅವ್ರಿಗೆ ನಿಶ್ಚಿತವಾಗಿ ಬಂದು ಮತ್ತು ಚುನಾವಣಾ ಆಯೋಗ ಭಾಳ ಉತ್ತಮವಾದಂಥ ವ್ಯವಸ್ಥೆ ಮಾಡಿದ್ದದ. ಒಂದು ಬೂತ್ನಾಗ 15 ನಿಮಿಷಕ್ಕಿಂತ ಹೆಚ್ಚಿಗೆ ನಿಮ್ಮ ನಿಂದ್ರಕ್ಕೆ 15 ನಿಮಿಷವಾಗಿ ನೀವು ಮತದಾನ ಮಾಡಿ ಹೋಗ್ಬೋದು. ಹೀಗಾಗಿ ನಿಶ್ಚಿತವಾಗಿ ನಿಮಗೆ ಭಾಳ ಸಮಯನೂ ಹಿಡಿಯೋದಿಲ್ಲ. ಅದಕ್ಕೆ ಬಂದು ಮತದಾನ ಮಾಡ್ಬೇಕಂತ ವಿನಂತಿ ಮಾಡ್ತೀವಿ. ತಾವು ತೆಲಂಗಾಣ ಉಸ್ತುವಾರಿ ಕೂಡ ಇದ್ದೀರಿ, ಭಾಳಷ್ಟು ಕಡೆ ಅಡ್ಡಾಡಿದ್ರಿ, ಏನು ಅನ್ಸುತ್ತೆ? ಒಟ್ಟಾರೆಯಾಗಿ ತೆಲಂಗಾಣ ಮತ್ತು ಕರ್ನಾಟಕ ದಕ್ಷಿಣ ಭಾರತದಲ್ಲಿ BJP ದೃಷ್ಟಿಯಿಂದ ಒಂದು ಮಹತ್ವಪೂರ್ಣ ರಾಜ್ಯಗಳು. ಕರ್ನಾಟಕದಲ್ಲಿ 25ಕ್ಕಿಂತ ಹೆಚ್ಚು ಸೀಟುಗಳು ನಿಶ್ಚಿತವಾಗಿ ಬರ್ತವೆ. ತೆಲಂಗಾಣದಲ್ಲಿ 17 ಲೋಕಸಭಾ ಕ್ಷೇತ್ರ ಅದಾವೆ. ಅದರಲ್ಲಿ 10ಕ್ಕಿಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳು BJP ಗೆಲ್ತದೆ. ವಿರೋಧ ಪಕ್ಷದವರು ಒಂದಿಷ್ಟು ಹಣ ಹಂಚಿದರೆ ಹಾಗೆ ಅಂತ ಹೇಳಿ ಒಂದು ಸ್ವಲ್ಪ ಹಣ ಹಂಚಿಲ್ಲ, ರೊಕ್ಕದ ಹೊಳಿನ ಹರಿಸಿದಾರೆ. ರೊಕ್ಕದ ಹೊಳಿ ಹೊರಿಸಿದಾರೆ. ಅದು ಜನ ಸುದ್ದಿಯಾನ ಅದಾರೆ. ನನಗೆ ನೀನು ಒಬ್ರು ಕೇಳಿದ್ರು, ಅಲ್ರಿ ಈಟು ರೊಕ್ಕ ಎಲ್ಲಿಂದ ಬಂತು ಇವ್ರ ಕಡೆ, ಎಷ್ಟು ಭ್ರಷ್ಟಾಚಾರ ಮಾಡಿರ್ಬೋದು ಇವರು, ಈಗ ಮತ್ತು ನಾಳೆ ಬಂದ್ರೆ ಏನು ಮಾಡತ್ತಾರೆ, ಇನ್ನೂ ಹೆಚ್ಚು ಭ್ರಷ್ಟಾಚಾರ ಆಗ್ಬೋದು ಅಂದರು. ಅದಕ್ಕೆ ನಾನು ಮಾತಾಡೋದಿಲ್ಲ, ನೀವೇ ನಿರ್ಣಯ ಮಾಡ್ಬೇಕಂತ. ಹೆಂಗೆ ಮಾಡೋದ್ರಿ ಅಂತ ಓಟ್ ಹಾಕಿ ಮಾಡ್ರಿ ಅಂತ ಹೇಳಿ. ಪ್ರಜಾಪ್ರಭುತ್ವ ಖಗೋಲಿ ಆಗಿದ್ದದ ಇವತ್ತು. ಪ್ರಜಾಪ್ರಭುತ್ವ ಅಳ್ತಾ ಇದೆ ಇವತ್ತು. ಏನು ಪ್ರಜಾಪ್ರಭುತ್ವ? ಬಹುತೇಕ ಗಾಂಧೀಜಿಯವರು ಇದ್ರೆ ಅವ್ರು ಕಾಂಗ್ರೆಸ್ ಪಕ್ಷ ಅವಾಗ ಬ್ಯಾನ್ ಮಾಡಂತಿದ್ರು. 100 ಸಲ ಹೇಳ್ತಿದ್ರು ಬ್ಯಾನ್ ಮಾಡ್ರಿ ಅಂತ. ನಿಶ್ಚಿತವಾಗಿ ನೀವು ನೋಡಲ್ಲ, ನೋಡ್ರಿ, ಹಣ ಹಂಚಿ ಒಂದು ಸಲ ಆರಿಸಿ ಬರ್ಬೋದು. ಎಲ್ಲಿ ವಿರೋಧ ಪಕ್ಷ ಸದೃಢ ಇಲ್ಲ ಅಲ್ಲಿ 2ನೇ ಸಲ ಆರಿಸಿ ಬರ್ಬೋದು. ಅದು ಜನ ಏನು ಸದೃಢ ಇರ್ತಾರೆ, ತಮ್ಮ ನಿರ್ಣಯವನ್ನು ಮಾಡುವಂಥದ್ದಾರೆ, ಅಲ್ಲಿ ಮಾತ್ರ 1ನೇ ಸಲನೂ ಸಕ್ಸಸ್ ಆಗೋಲ್ಲ, 2ನೇ ಸಲ ಸಕ್ಸಸ್ ಆಗೋಲ್ಲ. ಇದು ಏನಂತಂದರೆ ವಿಶೇಷವಾಗಿ ಎಲ್ಲಿಯೂ ಕೂಡ ಎಲ್ಲರೂ ಕೂಡ ಮಾಡ್ತಾರೆ. ಜೊತೆಗೆ 15 ನಿಮಿಷಗಳಿಗಿಂತ ಹೆಚ್ಚು ಅಷ್ಟೊಂದು ವ್ಯವಸ್ಥೆ ಮಾಡಿದ್ದಾರೆ ಬೂತ್ಗಳಲ್ಲಿ ಕೂಡ ಅಂತ ಹೇಳಿ ಅಭಯ್ ಪಾಟೀಲ್ ತಿಳಿಸುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರುಂದೋಡಿ, ಪಬ್ಲಿಕ್ TV, ಬೆಳಗಾವಿ.